ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತೇನೆ. ನಾವು ಕಳೆದ ಅನೇಕ ವಾರಗಳಿಂದ ಕ್ರಿಸ್ತನು ಯಾರು ಎಂಬಂಥ ಸತ್ಯವನ್ನು ನಾವು ಅರಿತಾ ಬರ್ತಾ ಇದ್ದೇವೆ. ನಾನು ನಂಬ್ತೇನೆ ಅದು ನಿಮಗೆ ಆಶೀರ್ವಾದವಾಗಿ ಇದೆ ಎಂಬುದಾಗಿ. ಕಳೆದ ವಾರದಲ್ಲಿಯೂ ಕೂಡ ನಾವು ತಿಳ್ಕೊಂಡಂಥ ವಿಷಯ ಏನಂತ ಹೇಳಿದ್ರೆ, ಯೇಸು ಐಗುಪ್ತ ದೇಶದಿಂದ ಕರೆಯಲ್ಪಟ್ಟ ಯೇಸು ಎಂಬಂಥ ಸಂಗತಿಯನ್ನು ನಾವು ನೋಡಿಕೊಂಡ್ವಿ. ಸೊ ಮುಂದುವರೆದು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ಇರ್ತಕ್ಕಂಥ ವಾಕ್ಯ ಭಾಗ, ನಾವು ಯಾಕೆ ಇದನ್ನು ಧ್ಯಾನ ಮಾಡ್ತಾ ಇದ್ದೀವಿ, ಇದನ್ನು ಪ್ರತಿ ಸಾರಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಪ್ರಾರಂಭದಲ್ಲೇ ನಾನು ನಿಮಗೆ ಹೇಳಿದೆ, ಕ್ರಿಸ್ತನನ್ನು ಅರಿತುಕೊಳ್ಳುವಾಗ ಕ್ರಿಸ್ತನ ಆ ಒಂದು ಜ್ಞಾನ, ಕ್ರಿಸ್ತನ ಆ ಒಂದು ಅರಿವು ನಮ್ಮ ಜೀವನದಲ್ಲಿ ಉಜ್ಜೀವನವನ್ನು ತರ್ತದೆ. ಅದಕ್ಕಾಗಿಯೇ ಪೌಲನು ಹೇಳ್ತಾನೆ, ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನನಗೆ ಲಾಭ, ಮಿಕ್ಕೆಲ್ಲವನ್ನು ನಾನು ನಷ್ಟವೆಂದು ಎಣಿಸ್ತೇನೆ ಅಂತ ಹೇಳ್ತಾನೆ. ಸೊ ಆತನನ್ನು ಅರಿತುಕೊಳ್ಳುವುದಕ್ಕಾಗಿ ನಾನು ಎಲ್ಲವನ್ನು ಕಳ್ಕೊಳ್ಳೋದಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ ಆತ ಹೇಳ್ತಾನೆ. ನಾವು ತಪ್ಪಿಹೋದ ಮಗನ ಕಥೆಯಲ್ಲೂ ಕೂಡ ನಾವು ನೋಡುವಂಥದ್ದು ಅದನ್ನೇ. ಆತ ತಂದೆಯನ್ನು ಅರಿತುಕೊಂಡದ್ರಿಂದಲೇ ಆತ ತಿರುಗಿ ತಂದೆ ಬಳಿಗೆ ಬಂದ. ಬೇರೆ ಉಜ್ಜೀವನ ಬರಬೇಕಂತ ಹೇಳಿದ್ರೆ ನಾವು ನಮ್ಮ ಕರ್ತನೂ ಒಡೆಯನೂ ರಕ್ಷಕನೂ ಆದ ಯೇಸುವನ್ನು ಅರಿತುಕೊಳ್ಬೇಕಾಗಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ಹಳೆ ಒಡಂಬಡಿಕೆ ಭಾಗದಲ್ಲಿ ನಾವು ಇದನ್ನು ಹಾಗೆ ಹೋಲಿಕೆ ಮಾಡಿ ನೋಡ್ಬೋದಂದರೆ, ಯೋಸೇಫನ ಜೀವನದಲ್ಲಿ ಯೋಸೇಫ ತನ್ನ ಅಣ್ಣಂದಿರು ಬಂದಾಗ ನಾನೇ ಎಂಬುದಾಗಿ ಆತ ತೋರಿಸ್ಕೊಳ್ಳಿಲ್ಲ. ಆತ ನಿಜವಾದ ಅರಿವು ಯಾವಾಗ ತನ್ನ ಅಣ್ಣಂದಿರಿಗೆ ಗೊತ್ತಾಯ್ತೋ ಅಲ್ಲಿಂದ ಅವರ ಜೀವನದಲ್ಲಿ ಒಂದು ಉಜ್ಜೀವನ. ಆ ಅಣ್ಣಂದಿರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಅಯ್ಯೋ ನಾವು ನಿನಗೆ ಈ ಥರ ನಾವು ಮಾಡಿದ್ವಿ, ಅಯ್ಯೋ ನಾವು ನಿಮಗೆ ಈ ಥರ ಮಾಡಿದ್ವಿ, ನಮ್ಮನ್ನು ಸಾಯಿಸಿಬಿಡ್ಬೇಡ, ನಮ್ಮನ್ನು ಸೆರೆಗೆ ಹಾಕ್ಬಿಡ್ಬೇಡ ಎಂಬುದಾಗಿ ಅವರು ಪಶ್ಚಾತ್ತಾಪ ಪಡೋದನ್ನು ನಾವು ಕಾಣ್ತೇವೆ ಪ್ರಿಯರೇ. ಹಾಗಿದ್ರೆ ಆ ಒಂದು ನಿಜವಾದ ಪ್ರಕಟಣೆ ಇದೆಯಲ್ಲ, ಅದು ನಮ್ಮನ್ನು ಉಜ್ಜೀವನಕ್ಕೆ ನಡೆಸ್ತದೆ. ಆಗಿರೋದ್ರಿಂದ ನಮಗೆ ಹೆಚ್ಚಾಗಿ ಕ್ರಿಸ್ತನ ಕುರಿತಾದ ಪ್ರಕಟಣೆ ಬೇಕು. 1ನೇ ಯೋಹಾನನ ಪತ್ರಿಕೆ ನಾವು ನೋಡ್ತೇವೆ, 3ನೇ ಅಧ್ಯಾಯದಲ್ಲಿ ಅದು ಈಗ ಬರೆಯಲ್ಪಟ್ಟಿದೆ. ನಾವು ಕಳೆದ ವಾರಗಳಲ್ಲಿ ನಾವು ಧ್ಯಾನ ಮಾಡಿದ್ವಿ ಅನಿಸುತ್ತೆ. ಅಲ್ಲಿಗಿದೆ, ನಾವು ಕ್ರಿಸ್ತನು ಇರುವ ರೀತಿಯಲ್ಲಿ ನಾವು ಆತನ ಪ್ರತ್ಯಕ್ಷತೆಯಲ್ಲಿ ತಿಳ್ಕೊಳ್ತೇವಂತೆ. ಆಗ ಯಾರು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರ್ತಾರೋ, ಪಾಪಗಳನ್ನ ಬಿಟ್ಟಿರ್ತಾರೋ ಅವರಿಗೆ ಸಂತೋಷ. ಅವತ್ತು ಪಾಪದಲ್ಲೇ ಇರುವವರಿಗೆ ನಿಜವಾದ ದುಃಖ. ಹಾಗಿದ್ರೆ ನಾವು ಕ್ರಿಸ್ತನನ್ನು ಅರಿತುಕೊಳ್ಬೇಕಾಗಿದೆ, ಕ್ರಿಸ್ತನನ್ನು ನಾವು ತಿಳ್ಕೊಳ್ಳಬೇಕಾಗಿದೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ನನ್ನನ್ನು ಅರಿಯದವರೇ ಎಂಬುದಾಗಿ. ಯೇಸುಸ್ವಾಮಿ ಹೇಳಿದ ಒಂದು ಸಾಮ್ಯದಲ್ಲಿ ನಾವು ನೋಡ್ತೀವಿ. ಆ 1 ತಲಾಂತುಳ್ಳವನು ಬಂದು ಕೇಳುವಾಗ, ಸ್ವಾಮಿ ನಿನಗೆ ಸಂದಿದೆ, ನೀನು ಬಿತ್ತುವುದರಲ್ಲಿ ಕೊಯ್ಯೋದನು ಅಂತ ಹೇಳಿ ನಾನು ಅಂದ್ಕೊಂಡೆ, ನೀನು ಕಠಿಣ ಮನುಷ್ಯನು ಅಂತ ಅಂದ್ಕೊಂಡೆ, ತಗೋ ಅಂತೇಳಿ ಕೊಡುವಾಗ ಅಲ್ಲಿ ಯಜಮಾನ ಹೇಳ್ತಾನೆ, ನಾನು ಕಠಿಣ ಮನುಷ್ಯ ಅಂತ ಅಂದ್ಕೊಂಡ. ಅಂದರೆ ಆ ಯಜಮಾನನ ಕುರಿತಾದ ಅರಿವು ಆ ಆಳಿಗೆ ಇಲ್ಲ. ಆದ್ದರಿಂದಲೇ ಆ ಯಜಮಾನ ಆತನಿಗೆ ಒಂದು ಮಾತನ್ನು ಹೇಳ್ತಾನೆ, ಈತನನ್ನು ಕಟ್ಟಿಸ್ರಿ, ಬಂಧಿಸ್ರಿ, ಈತನನ್ನು ಆ ಒಂದು ಬಾಧೆಗೊಳಪಡಿಸ್ರಿ ಎಂಬುದಾಗಿ. ಬೇರೆ ಹಾಗಿದ್ರೆ ನಾವು ಆತನನ್ನು ಅರಿತುಕೊಳ್ಳುವಂಥದ್ದು ಅತಿ ಮುಖ್ಯವಾದ ವಿಷಯವಾಗಿದೆ. ಆತನ ಅರಿತುಕೊಳ್ಬೇಕಾಗಿದೆ ಪ್ರಿಯರು. ಅದಕ್ಕಾಗಿ ನಾವು ಪ್ರಯಾಸ ಪಡೋಣ. ನಾವು ಮುಂದುವರೆದು ನಾವು ಕಲೀಲಿಕ್ಕಿರ್ತಕ್ಕಂಥ ವಾಕ್ಯ, ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೀವಿ. 2ನೇ ಅಧ್ಯಾಯದಲ್ಲಿ ಅನೇಕ ಹೆಸರುಗಳನ್ನ ನಾವು ಧ್ಯಾನಿಸಿದ್ವಿ. ಈಗ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 23ನೇ ವಚನದಿಂದ ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ಮತ್ತು ನಜರೇತ್ ಎಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು. ಬೇರೆ ಇಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಯೇಸುವಿಗೆ ನಜರಾಯನು ಅಥವಾ ನಜರೇತಿನ ಯೇಸುವು ಎಂಬುದಾಗಿ ಹೆಸರು ಬರ್ತದೆ ಎಂಬುದಾಗಿ ಪ್ರವಾದಿಯ ಮೂಲಕವಾಗಿ ಹೇಳಿಸಲ್ಪಟ್ಟಿರುವುದನ್ನು ನಾವಿಲ್ಲಿ ಕಾಣ್ತೇವೆ. ಸೊ ನಾವು ಈ ನಜರೇತಿನ ಯೇಸುವನ್ನು ಧ್ಯಾನ ಮಾಡುವಾಗ ಅನೇಕ ವಿಷಯಗಳು ನಾವು ಕಲಿಬೇಕಾಗ್ತದೆ. ಅನೇಕರು ಇಲ್ಲಿ ಗಲಿಬಿಲಿಗೊಳಗಾಗುವುದುಂಟು. ಯೇಸು ನಜರೇತಿನ ಯೇಸುನ ಅಥವಾ ನಾಜೀರನಾದ ಯೇಸುನ? ಹಳೆ ಸತ್ಯವೇದದಲ್ಲಿ ನಾವು ನೋಡುವಾಗ ನಾಜೀರನ ರಥ ಮಾಡುವಂಥದ್ದು ಕೂಡ ಉಂಟು. ಕೆಲವರು ನಾಜೀರರಾಗಿ ಅಂತ ಹೇಳಿದ್ರೆ ತಮ್ಮ ಕೂದಲನ್ನು ಹಾಗೆ ಬಿಟ್ಟುಕೊಳ್ತಾರೆ, ತಮ್ಮ ಆ ಒಂದು ಗಡ್ಡ ಅದನ್ನು ಕೂಡ ಅವರು ಶೇವ್ ಮಾಡೋದಿಲ್ಲ, ಅವ್ರು ಹಾಗೇ ಬಿಡಬೇಕಾಗ್ತದೆ. ಅವರು ದ್ರಾಕ್ಷಾರಸವನ್ನು ಮುಟ್ಟುವಂತಿಲ್ಲ. ಅವರು ಆ ಒಂದು ದ್ರಾಕ್ಷೆಯ
ಹಸಿಯ ದ್ರಾಕ್ಷಿಯನ್ನಾಗಲಿ ಒಣ ದ್ರಾಕ್ಷಿಯನ್ನಾಗಲಿ ತಿನ್ನುವಂತಿಲ್ಲ, ಸತ್ತ ಶವಗಳನ್ನ ಮುಟ್ಟುವಂತಿಲ್ಲ, ಅವರ ಕುಟುಂಬದಲ್ಲಿ ಸತ್ತವರನ್ನು ಕೂಡ ಅವರು ಹೋಗಿ ಮುಟ್ಟುವಂತಿಲ್ಲ, ಸತ್ತಾಗಲೂ ಕೂಡ ಅವ್ರ ಸಂಸ್ಕಾರಗಳನ್ನ ಅವ್ರು ಮಾಡುವಂತಿಲ್ಲ. ಅನೇಕ ರೀತಿಯಾದಂತಹ ನಿಯಮಗಳನ್ನ ನಾವು ಸತ್ಯವೇದದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಅದನ್ನು ನಾವು ಮುಂದುವರೆದು ನಾವು ಧ್ಯಾನಿಸ್ಲಿಕ್ಕಿರ್ತೀವಿ. ಇಲ್ಲಿ ಈ ಯೋಸೇಫನು ನಾವು ನೋಡ್ತೀವಿ, ಮಗುವನ್ನು ಎಲ್ಲಿ ಕರ್ಕೊಂಬರ್ತಾ ಇದ್ದಾನೆ? ಐಗುಪ್ತ ದೇಶದಿಂದ ನೇರವಾಗಿ ಗಲಿಲಾಯದ ನಜರೇತ್ ಎಂಬಂಥ ಊರಿಗೆ ಕರ್ಕೊಂಬರ್ತಿದ್ದಾನೆ. ಕರ್ಕೊಂಬಂದು ಅಲ್ಲಿ ಇರಿಸ್ತಾನೆ. ಸೊ ಈಗ ಯೇಸು ಅಲ್ಲಿ ಬೆಳೀತಾರೆ. ಈ ನಜರೇತ್ ಎಂಬ ಊರಲ್ಲಿ ಯೇಸು ಬೆಳೀತಾರೆ. ಯಾಕಂದರೆ ಇದು ಯೋಸೇಫ ಮತ್ತು ಮರಿಯಳ ಊರಾಗಿತ್ತು. ಆಗಿರೋದ್ರಿಂದ ಅಲ್ಲಿ ಬೆಳಿಬೇಕಾಗಿತ್ತು. ಅದಕ್ಕೆ ನಾವು ವಾಕ್ಯಗಳನ್ನ ನಾವು ತೆಗೆದುಕೊಂಡು ನಾವು ನೋಡೋಣ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 20ನೇ ವಾಕ್ಯ ಹೇಗೆ ಹೇಳ್ತದೆ: ಇತ್ತಲಾಗಿ ಅವರು ಕರ್ತನ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಕಾರ್ಯಗಳೆಲ್ಲ ನೆರವೇರಿಸಿದ ಮೇಲೆ ಗಲಿಲಾಯಕ್ಕೆ ಸೇರಿದ ನಜರೇತ್ ಎಂಬ ಊರಿಗೆ ಹಿಂತಿರುಗಿ ಹೋದರು ಎಂಬುದಾಗಿ. ನಜರೇತ್ ಮತ್ತೆ ನಾವು ನಜರೇತ್ ಅನ್ನೋಂಥ ವಿಷಯನ ನಾವು ನೋಡ್ತಾ ಇದ್ದೀವಿ. ಮತ್ತು ನಾವು ಈ ಮಾರ್ಚ್ ತಿಂಗಳಲ್ಲಿ ಕೂಡ ನಾವಿದ್ದೇವೆ. ಮಾರ್ಚ್ ತಿಂಗಳು ಇದು ತಪಸ್ಕಾಲ ಎಂಬುದಾಗಿ ಎಲ್ಲ ಸಭೆಗಳಲ್ಲಿ ಮಾಡುವುದುಂಟು. ಅದರಲ್ಲಿ ಮುಖ್ಯವಾಗಿ CSI ಮತ್ತು ಕ್ಯಾಥಲಿಕ್ ಮತ್ತು ಕೆಲವು ಸಭೆಗಳಲ್ಲಿ ಇದನ್ನು ತಪಸ್ಕಾಲ ಅಥವಾ ಲೆಂಟ್ ಡೇಸ್ ಎಂಬುದಾಗಿ ಹೇಳ್ತಾರೆ. ಈ ಸಮಯದಲ್ಲಿ ಹೆಚ್ಚಾಗಿ ಕ್ರಿಸ್ತನ ಶಿಲುಬೆಯ ಕುರಿತಾದ ಧ್ಯಾನ ನಡೀತದೆ. ಬೇರೆ ನಾವು ಕೂಡ ಈ ತಿಂಗಳಲ್ಲಿ ಸಾಧ್ಯ ಆದರೆ ಬರುವಂಥ ಭಾನುವಾರಗಳಲ್ಲಿ ನಾವು ಹೆಚ್ಚಾಗಿ ಶಿಲುಬೆಯ ಮರಣದ ಕುರಿತಾಗಿ ನಾವು ಧ್ಯಾನಿಸೋಣ. ಇಲ್ಲಿ ನಜರೇತಿನ ಯೇಸು ಅಥವಾ ನಜರಾಯ ಎಂಬುದಾಗಿ ಆತನಿಗೆ ಹೆಸರು ಬರುವಾಗ ಕಡೆಗೂ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆಯೂ ಕೂಡ ನಜರೇತಿನ ಯೇಸು ಎಂಬುದಾಗಿ ಬರೆದು ಹಾಕುವುದನ್ನು ನಾವು ನೋಡ್ತೇವೆ. ಎಲ್ಲಿ ಅಂತೇಳಿ ನಾವು ನೋಡುವಾಗ ತೆಗೆಯೋಣ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 19ನೇ ವಚನ ನಾವು ತೆಗೆದುಕೊಳ್ಳೋಣ. ಯೋಹಾನ 19 ಮತ್ತು 19. ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿದನು. ಅದೇನೆಂದರೆ, ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದೇ. ಸರಿ, ಇಲ್ಲ ನೋಡುವಾಗ ಯೇಸುವನ್ನು ನಜರೇತಿನ ಯೇಸು ಎಂಬುದಾಗಿ ಕರೆಯಲ್ಪಡೋದನ್ನು ನಾವು ಕಾಣ್ತೇವೆ. ಯಾಕೆ ಈ ರೀತಿಯಲ್ಲಿ ಕರೀತಾ ಇದ್ದಾರೆ? ನಜರೇತ್ನಲ್ಲಿ ಅಂಥ ವಿಶೇಷತೆ ಏನಿದೆ? ಯಾಕೆ ಯೇಸುನ ಈ ಥರ ಕರೀತಾ ಇದ್ದಾರೆ ಅಂತ ನಾವು ನೋಡುವಾಗ, ಇದು ವ್ಯಂಗ್ಯವಾಗಿ ಕರೀತಾ ಇರ್ತಕ್ಕಂಥ ಒಂದು ಹೆಸರು, ಅಥವಾ ಮೂದಲಿಸುವುದಕ್ಕೋಸ್ಕರ, ಹಾಸ್ಯ ಮಾಡುವುದಕ್ಕೋಸ್ಕರ, ಕೀಳಾಗಿ ನೋಡುವುದಕ್ಕೋಸ್ಕರವಾಗಿ ಕೆಲವ್ರನ್ನ ಈ ರೀತಿಯಲ್ಲಿ ಕೂಡ ಕರೀತಾರೆ. ಈತ ಬ್ಯಾಂಗ್ಳೂರ್ನವ, ಈತ ಮಂಗಳೂರಿನವ, ಈತ ಬೆಳಗಾವಿಯವ, ಈ ಥರ ಎಲ್ಲ ನಾವು ಕೇಳೋದನ್ನು ಕೇಳಿದ್ವಿ. ಬೆಳಗಾವಿಯವನು, ಅವನ ಭಾಷೆನಲ್ಲೇ ಗೊತ್ತಾಗ್ತದೆ ಅಂತ ಬೆಳಗಾವಿಯವನು. ಪೇತ್ರನು ಕೂಡ ಜನರು ಹೇಳ್ತಾರೆ, ಇವತ್ತ ಗಲಿಲಾಯದವನೇ, ನೋಡ ಅವನ ಭಾಷೆನೇ ಹೇಳ್ತಾ ಇದೆ ಈತ ಗಲಿಲಾಯದವನು ಅಂತ. ಯೇಸು ಸ್ವಾಮಿನೂ ಕೂಡ ಹಾಗೆ ಹೇಳ್ತಾರೆ, ಈತ ನಜರೇತಿನವನು. ನಜರೇತ್ನ ಕುರಿತಾಗಿ ಸ್ವಲ್ಪ ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ನಜರೇತ್ ಅಂತ ಏನು ಅಂತ ಹೇಳಿದ್ರೆ, ಇದು ಮರಿಯಳು ಮತ್ತು ಯೋಸೇಫನು ಇದ್ದಂಥ ಊರು, ಇವರ ಸ್ವಂತ ಊರಾಗಿತ್ತು. ಎರಡನೇದಾಗಿ ಇದು ಅಷ್ಟು ಗುರುತಿಸಲ್ಪಟ್ಟಂಥ ಊರಲ್ಲ, ಅಥವಾ ಪಾಪ ತುಂಬಿದ ಒಂದು ಊರು ಅಥವಾ ಒಂದು ಪಟ್ಟಣ ಅಂತ ಇದನ್ನು ಹೇಳ್ಬೋದು, ಅಥವಾ ಅಷ್ಟು ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲದಂತಹ ಒಂದು ಗ್ರಾಮ ಅಂತ ನಾವು ಹೇಳ್ಬೋದು ಇದನ್ನು. ಅದರಲ್ಲಿ ಯೋಹಾನ ಬರೆದ ಸುವಾರ್ತೆ 45ರಿಂದ 46 ಈ ವಚನಗಳನ್ನ ನಾವು ಓದೋಣ. ಫಿಲಿಪ್ಪನು ನತಾನಯೇಲನನ್ನು ಕಂಡುಕೊಂಡು ಅವನಿಗೆ, ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ನತಾನಯೇಲನು, ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೇ ಅಂದಾಗ ಫಿಲಿಪ್ಪನು, ಬಂದು ನೋಡು ಅಂತನು. ಹಾಗಿದ್ರೆ ಇಲ್ಲಿ ಫಿಲಿಪ್ಪ ನತಾನಿಯಲ್ಲ ಹೇಳುವಂಥ ವಿಷಯ ನಾವು ನೋಡೋದಾದರೆ, ನಜರೇತಲ್ಲಿ ಅಂತ ಒಳ್ಳೇದೇನಿಲ್ಲ, ಪಾಪ ತುಂಬಿದ ಜಾಗ, ಒಳ್ಳೇದು ಅಲ್ಲಿಂದ ಬರೋದುಂಟೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಪಾಪ ತುಂಬಿರ್ತಕ್ಕಂಥ ಒಂದು ಸ್ಥಳ, ಅಂಥ ಅಶುದ್ಧತೆ ತುಂಬಿದಂಥ ಒಂದು ಸ್ಥಳ ಅಂತ ಹೇಳಿ ನಾವು ಹೇಳ್ಬೋದು. ತುಂಬ ಜನ ಅಂದ್ಕೊಳ್ತಾರೆ ನಜರೇತು ಯೇಸುನಾಗ ಇಲ್ಲಿ ನಜರಾಯ ಅಂತ ಕರೆದುಕೊಡ್ಲೆ ನಾಜೀರ ಅಂತ ಅಂದ್ಕೊಂಡ್ಬಿಡ್ತಾರೆ. ಯೇಸು ನಾಜೀರನಲ್ಲ, ಆತ ನಜರೇತಿನ ಯೇಸು, ಆತ ನಾಜೀರನಾದ ಯೇಸು ಅಲ್ಲ. ಬೈಬಲಲ್ಲಿ ಅನೇಕ ಉದಾಹರಣೆಗಳಿದೆ. ಸಂಸೋನನು ನಾಜೀರನಾಗಿದ್ದವನು, ಸಂಸೋನ ನಾಜೀರನು, ಆತ ಹುಟ್ಟಿದಂದಿನಿಂದಲೇ ಆತನ ತಲೆಗೆ ಕ್ಷೌರದ ಕತ್ತಿ ಬೀಳಲೇ ಇಲ್ಲ.
ಆ ನಾಜೀರ ರಥ ಇರುವಂಥವರು ಅವರ ತಲೆಗೆ ಕತ್ತಿ ಬೀಳುವಂತಿಲ್ಲ. ಆ ರೀತಿಯಲ್ಲಿ ಅವ್ರು ಕಾಪಾಡಿಕೊಳ್ತಾರೆ. ಶವವನ್ನು ಅವರು ಮುಟ್ಟುವಂತೆ ಇಲ್ಲ. ಸೊ ನಾವು ಅದನ್ನು ಮುಂದುವರೆದು ನಾವು ಧ್ಯಾನಿಸ್ಲಿಕ್ಕಿರ್ತೀವಿ. ಹಾಗಿರೋದ್ರಿಂದ ಇಲ್ಲಿ ನಾವು ಕಲಿತಾ ಇರ್ತಕ್ಕಂಥ ಒಂದು ವಿಷಯ ಏನಂದರೆ, ಮೊದಲನೇದಾಗಿ ಇದು ಮರಿಯಳ ಮತ್ತು ಯೋಸೇಫನ ಊರು. ಎರಡನೇದಾಗಿ ಇದು ಅಂಥ ಗುರುತಿಸಲ್ಪಡುವಂತಹ ಒಳ್ಳೆಯ ಗ್ರಾಮವೇನೂ ಅಲ್ಲ, ಅಂಥ ಇತಿಹಾಸವುಳ್ಳಂತಹ ಗ್ರಾಮವೂ ಕೂಡ ಅಲ್ಲ. ಆದರೆ ಯೇಸು ಅಂಥ ಸ್ಥಳದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಪಾಪಿಗಳ ಮಧ್ಯದಲ್ಲಿ ಅವರು ತನ್ನನ್ನು ಎಣಿಸಿಕೊಳ್ತಾ ಇದ್ದಾರೆ, ತಾನು ಅಲ್ಲಿರೋದನ್ನು ನಾವು ಕಾಣ್ತೇವೆ. ಅದರಿಂದ ಯೇಸು ಕ್ರಿಸ್ತನು ಇಲ್ಲಿ ಬೆಳೀತಾ ಇರೋದ್ರಿಂದ ನಾವು ನೋಡ್ತೀವಿ, ಯೇಸುನ ಮತ್ತೆ ಜನಗಳು ನಜರೇತಿನ ಯೇಸು ಎಂಬುದಾಗಿ ಹೇಳೋದನ್ನು ಕಾಣ್ತೇವೆ. ಆ ನಜರೇತಿನ ಯೇಸು ಇಲ್ಲೂ ಬಂದಿದ್ದಾನೆ, ಆ ನಜರೇತಿನ ಯೇಸು ಬರ್ತಾ ಇದ್ದಾನೆ ಎಂಬುದಾಗಿ ಜನಗಳು ಮತ್ತೆ ಹೇಳೋದನ್ನು ನಾವು ಕೇಳ್ತೇವೆ. ಕೆಲವರು ಮೂದಲಿಸಲು, ಕೆಲವರು ವ್ಯಂಗ್ಯ ಮಾಡುವುದಕ್ಕಾಗಿ ಹೇಳ್ತಾ ಇದ್ದಾರೆ, ಕೆಲವರು ಹಾಸ್ಯ ಮಾಡೋದಕ್ಕಾಗಿ ಹೇಳ್ತಾ ಇದ್ದಾರೆ, ಇನ್ನೂ ಕೆಲವರು ಅದರ ಗೌರವದಿಂದಲೂ ಕೂಡ ಹೇಳ್ತಾ ಇದ್ದಾರೆ. ಯೇಸುವಿಗೆ ಈಗ ಹೆಸರೇ ಏನಾಗೋಯ್ತು ಅಂದರೆ ನಜರೇತಿನ ಯೇಸು. ಕೆಲವರಿಗೆ ಅದೇ ರೀತಿಯಲ್ಲಿ ಹೆಸರು ಬಂತು, ಗಲಿಲಾಯದ ಪೇತ್ರ, ಮಗ್ದಲದ ಮರಿಯಳು. ಮಗ್ದಲ ಅನ್ನುವುದೊಂದು ಸ್ಥಳ, ಮರಿಯಳು ಎಂಬುದು ಆ ಕೆರೆಯ ಹೆಸರು, ಮಗ್ದಲದ ಮರಿಯಳು. ಇನ್ನು ಸಮಯದಲ್ಲಿ ಮಗ್ದಲದವಳು ಎಂಬುದಾಗಿ ಕೂಡ ಕರೆದಿರಬಹುದು. ಈಗ ನಮ್ಮನ್ನು ಕೂಡ ನೋಡಿ ಹೇಳ್ಬೋದು, ಮೈಸೂರವರು, ಬ್ಯಾಂಗ್ಳೂರಿನವರು ಎಂಬುದಾಗಿ. ಹಾಗೆ ಯೇಸುವನ್ನ ಇಲ್ಲಿ ಕರೆದಿದ್ದಾರೆ. ಅಂದರೆ ಅಷ್ಟು ಅವ್ರನ್ನ ಅಗೌರವಿಸಿ ಕರೆಯೋದನ್ನು ನಾವು ಕಾಣ್ತೇವೆ. ಇನ್ನು ಕೀರ್ತನೆಯಲ್ಲಿ ನಾವು ನೋಡುವಾಗ 22ನೇ ಅಧ್ಯಾಯ 6ನೇ ವಾಕ್ಯ, ನಾನಾದರೂ ಉಳದಂಥವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ಯೇಸು ಕ್ರಿಸ್ತನು ಈಗ ಶಿಲುಬೆಯ ಮೇಲೆ, ನಾನು ಆವಾಗಲೇ ನೋಡಿದಾಗೆ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಏನು ಹಾಕಿದ್ದಾರೆ, ಈತ ನಜರೇತಿನ ಯೇಸು ಎಂಬುದಾಗಿ ಬರೆದು ಹಾಕಿದ್ದಾರೆ. ಆವಾಗಲೇ ನೋಡಿದ್ವಿ, ಪಿಲಾತ ಅದನ್ನು ಬರೆಸಿ ಹಾಕ್ತಾ ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ಗಮನಿಸ್ರಿ, ಯೇಸುನ ಎಷ್ಟು ಅವಮಾನದಿಂದ ನೋಡ್ತಾ ಇದ್ದಾರೆ. ಈತ ಅಲ್ಲಿ ಅವನು, ಆ ಪಾಪ ತುಂಬಿದ ಪಟ್ಟಣದವನಿವ. ಹೀಗಾಗಿರೋದ್ರಿಂದ ಮುಂದೆ ಇನ್ನೊಂದು ವಾಕ್ಯ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 3ನೇ ವಾಕ್ಯ, ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಪ್ರೇರಲ್ಲಿ ನೋಡುವಾಗ ಯೇಸುವನ್ನು ಎಷ್ಟು ಕೀಳಾಗಿ ನೋಡೋದನ್ನು ನಾವು ಕಾಣ್ತೇವೆ. ಯೆಶಾಯ 53ನೇ ಅಧ್ಯಾಯದಲ್ಲಿ ಯೇಸು ಯಾವ ರೀತಿಯಲ್ಲಿ ಆತ ಧಿಕ್ಕರಿಸಲ್ಪಡ್ತಾನೆ, ಯಾವ ರೀತಿಯಲ್ಲಿ ಆತ ಅವಮಾನಕ್ಕೊಳಗಾಗ್ತಾನೆ, ಯಾವ ರೀತಿಯಲ್ಲಿ ಆತನನ್ನು ಜನರು ನೋಡ್ತಾರೆ ಅನ್ನೋದನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ. ಆಗಿರೋದ್ರಿಂದ ನಜರೇತಿನ ಯೇಸು ಅನ್ನುವಾಗ ಗೌರವದಿಂದ ಯೇಸುವನ್ನು ಕರೀತಾ ಇಲ್ಲ, ಅವಮಾನಿಸುವುದಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ಕರೀತಾ ಇದ್ದಾರೆ. ನಜರೇತಿನವನಿದಾನಲ್ಲ ಎಂಬುದಾಗಿ ಆ ರೀತಿಯಲ್ಲಿ ಅಗೌರವದಿಂದ ಕರೆಯೋದನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಹಾಗಿದ್ರೆ ನಜರೇತಿನ ಯೇಸು ಅಥವಾ ನಾಜೀರ ಅನ್ನುವಂಥ ಈ ನಜರೇತಿನ ಯೇಸುವಿಗೂ ನಾಜೀರ ಅನ್ನುವುದಕ್ಕೂ ತುಂಬ ವ್ಯತ್ಯಾಸವಿದೆ, ಸಂಬಂಧವೇ ಇಲ್ಲ. ನಜರೇತಿನ ಯೇಸುವೇ ಬೇರೆ, ನಾಜೀರನ ರಥನೇ ಬೇರೆ. ಸಮಯದಲ್ಲಿ ನಾವು ಆ ಒಂದು ಸಂಗತಿಗಳನ್ನ ಕಲ್ತ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡೋಣ. ಮುಂದಿನ ವಾರ ನಾವು ನಜರೇತಿನ ಯೇಸು ಮತ್ತು ನಾಜೀರನಿಗೂ ಇರುವ ವ್ಯತ್ಯಾಸವನ್ನು ನಾವು ಕಲಿತಾ ಹೋಗೋಣ. ಸೊ ನಾವೇನು ಮಾಡ್ತಾ ಇದ್ದೀವಿ, ಕ್ರಿಸ್ತನನ್ನು ಅರಿತುಕೊಳ್ತಾ ಇದ್ದೀವಿ. ಕ್ರಿಸ್ತನು ಯಾರು, ಯೇಸು ಯಾರು ಎಂಬುದನ್ನು ನಾವು ಕಲಿತಾ ಇದ್ದೀವಿ. ಅದರೊಟ್ಟಿಗೆ ನಾವು ಈ ಬರುವಂಥ ವಾರಗಳಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಸಮಯದಲ್ಲಿಯೂ ಕೂಡ ಕರ್ತನ ನಾವು ಪ್ರಾರ್ಥಿಸ್ತೇವಪ್ಪ. ಕರ್ತನೆ, ಈ ರೀತಿಯಾಗಿ ನಜರೇತಿನ ಯೇಸು, ಕರ್ತನ ಆ ಹೆಸರಿನ ಅರ್ಥವನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ನೀವು ಕೃಪೆ ಕೊಟ್ಟರು, ಅದಕ್ಕಾಗಿ ಸ್ತೋತ್ರ. ಯೇಸು ನಜರೇತಿನ ಯೇಸು ಅಂತ ಯಾಕೆ ಕರೆಯಲ್ಪಟ್ಟರು ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ಆತನನ್ನು ಧಿಕ್ಕರಿಸುವುದಕ್ಕಾಗಿ, ಆತನನ್ನು ಅವಮಾನ ಮಾಡುವುದಕ್ಕಾಗಿ, ಆತ ಇಂಥ ಪಟ್ಟಣಕ್ಕೆ ಸೇರಿದವನು, ಅವನು ಇಂಥವನೇ ಅಂತ ಹೇಳಿ ಕರ್ತನೆ ಹೇಳುವುದಕ್ಕೋಸ್ಕರವಾಗಿಯೇ ಜನರು ಆ ರೀತಿಯಲ್ಲಿ ಕರೆದ್ರು ಅನ್ನೋದನ್ನು ನಾವು ನೋಡ್ತೀವಿ ಸ್ವಾಮಿ. ಕರ್ತನೆ, ಶಿಲುಬೆಯಲ್ಲಿ ಹಾಗೆಯೇ ನೀವು ಕರ್ತನೆ ಅಪ್ಪ, ನಾವು ಅವಮಾನ ಹೊಂದಬಾರದು ಅನ್ನೋದಕ್ಕೋಸ್ಕರ ನೀವು ಅವಮಾನವನ್ನು ತೆಗೆದುಕೊಂಡ್ರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ನಾವು ತಿರಸ್ಕರಿಸಲ್ಪಡಬಾರದು ಅನ್ನೋದಕ್ಕೋಸ್ಕರ, ನಾವು ಧಿಕ್ಕರಿಸಲ್ಪಡಬಾರದು ಅನ್ನೋದಕ್ಕೋಸ್ಕರ ನೀವು ಧಿಕ್ಕರಿಸಲ್ಪಟ್ರಿ, ನೀವು ತಿರಸ್ಕಾರ ಹೊಂದಿದ್ರಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನಗೆ ಮಹಿಮೆ ಸಲ್ಲಿಸ್ತೇವೆ
ಕರ್ತನೆ ಮುಂದುವರೆದು ನಮ್ಮ ಸಂಗಡ ಮಾತನಾಡು. ನಿನಗೆ ಮಹಿಮೆ ಆಗಲಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆ ಆದ ದೇವರೇ, ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ. ಈ ವಚನಗಳನ್ನ ನೀವು ಕೇಳಿದ ನಂತರ ನೀವು ಇದನ್ನು ತೆಗೆದು ಮತ್ತೆ ನಿಮ್ಮ ಮನೆಗಳಲ್ಲಿ ಧ್ಯಾನಿಸ್ರಿ. ಇನ್ನೂ ಹೆಚ್ಚಾಗಿ ಕರ್ತ ನಿಮ್ಮ ಸಂಗಡ ಮಾತಾಡ್ತೇನೆ ಅಂತೇಳಿ ನಾನು ನಂಬ್ತೇನೆ. ಮತ್ತು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ಬರ್ತಕ್ಕಂಥ ಅನೇಕ ವಿಡಿಯೋಗಳು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೀವು ನೋಡಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಕರ್ತ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ತಿಳಿಯಪಡಿಸ್ರಿ. ನಿಮ್ಮ ಅನೇಕ ಕ್ರೈಸ್ತ ಸ್ನೇಹಿತರಿದ್ದಾರೆ, ಅವರಿಗೆ ಇದನ್ನು ತಿಳಿಯಪಡಿಸ್ರಿ. ಅನೇಕ ಯೂಟ್ಯೂಬ್ ಚಾನಲ್ಗಳಿರ್ಬೋದು, ಅನೇಕ ದೇವರ ವಾಕ್ಯಗಳಿರ್ಬೋದು. ನಾವು ಬೇರೆ ಸಂಗತಿಗಳನ್ನ ನೋಡೋದ್ರ ಬದಲಾಗಿ ಈ ವಾಕ್ಯಗಳನ್ನೇ ನೋಡೋದು ಎಷ್ಟೋ ಒಳ್ಳೇದಲ್ವಾ? ವಾಕ್ಯಗಳನ್ನೇ ಕೇಳಿಸ್ಕೊಳ್ಳೋದು ಎಷ್ಟೋ ಒಳ್ಳೇದಲ್ವಾ? ಇದರಿಂದ ನಾವು ಭಕ್ತಿ ವೃದ್ಧಿ ಹೊಂದ್ತೀವಲ್ವ. ಸೊ ಅದರಿಂದಾಗಿ ನೀವು ಇದನ್ನು ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.